ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ ಜಿಎನ್. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋ ಎಸ್ ಆರ್ ನೋ ಆಗಿರುತ್ತೆ. ನಿಮ್ಮದು ಏನೇ ಕ್ವಶನ್ ಇದ್ರೂ ಕೂಡ ಮನಸ್ಸಲ್ಲಿ ಅದನ್ನು ಅಂದ್ಕೊಳ್ಳಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರು ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಸೊ ನಾನು ಇಲ್ಲಿ ಎಸ್ ಆರ್ ನೋಗೆ ಅಂದರೆ ನಿಮ್ಮ ಕೆಲಸ ಆಗುತ್ತೋ ಇಲ್ಲೋ ಅಂತ ಅನ್ನೋದಕ್ಕೆ 3 ಕ್ವಶನ್ಗೆ, ಮೇಜರ್ 3 ಕ್ವಶನ್ಗೆ ಆಗುತ್ತೆ. ಅಕಸ್ಮಾತ್ ಅದು ಡಿಲೇ ಆಗುತ್ತೆ ಅಂತಂದರೆ ಯಾಕೆ ಆಗ್ತಾ ಇದೆ ಆ್ಯಂಡ್ ಏನು ಮಾಡಿದರೆ ಆಗಬಹುದು. ಓಕೆ, ನಿಮ್ಮದು ಏನೇ ಕ್ವಶನ್ಸ್ ಇದ್ರೂ ಕೂಡ ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ. ಸೊ ಫಸ್ಟ್ ಕ್ವಶನ್ಗೆ ಆನ್ಸರನ್ನು ತೆಗಿತಾ ಹೋಗ್ತೇನೆ. ಸೊ ಫಸ್ಟ್ ಕ್ವಶನ್ಗೆ ಪಾಸ್ ಮಾಡಿ, ಬೇಕಾದರೆ ಪಾಸ್ ಮಾಡಿ, ವಿಡಿಯೋವನ್ನು ಪಾಸ್ ಮಾಡಿ. ಬೇಕಾದರೆ ನಿಮ್ಮ ಒಂದು ಫಸ್ಟ್ ಕ್ವಶನ್ ಮೇನ್ ಕ್ವಶನ್ ಆಗಿರಬೇಕು ಆ್ಯಂಡ್ ಅದು ಇಂಪಾರ್ಟೆಂಟ್ ಕೂಡ ಆಗಿರಬೇಕು ಆ್ಯಂಡ್ ಪ್ರಿಯಾರಿಟಿ ಆಗಿರಬೇಕು. ಓಕೆ, ಸೊ ನಿಮ್ಮ ಒಂದು ಫಸ್ಟ್ ಕ್ವಶನ್ಗೆ ಆನ್ಸರನ್ನು ನೋಡೋಣ. ಏನು ಹೇಳ್ತಾ ಇದೆ ಯೂನಿವರ್ಸ್ ಕಡೆಯಿಂದ, ಏನು ಹೇಳ್ತಾ ಇದೆ ಅಂತ ಅನ್ನೋದು. ಓಕೆ, ಯೂನಿವರ್ಸ್ ಕಡೆಯಿಂದ ಬಂದಿರುವಂತಹ ಒಂದು ಆನ್ಸರ್ ಏನು ಅಂತಂದರೆ, ನಿಮ್ಮ ಒಂದು ಫಸ್ಟ್ ಕ್ವಶನ್ನು ಅಷ್ಟು ಬೇಗ ನೀವು ಅಂದ್ಕೊಂಡಿರುವಂತಹ ಒಂದು ಸ್ಪೀಡ್ಗೆ ಅದು ಬರೋದಿಲ್ಲ. ತುಂಬಾ ಜನ ಇಲ್ಲಿ ಅಮೌಂಟ್ ರಿಲೇಟೆಡ್ ಆಗಿ ನೀವೇನಾದರೂ ಅಂದರೆ ಎನಿಥಿಂಗ್, ಕೋರ್ಟ್ ಕಚೇರಿಯಲ್ಲಿ ಆಗಿರ್ಬೋದು, ಅಥವಾ ನನಗೆ ಕೆಲಸ ಯಾವಾಗ ಸಿಗುತ್ತೆ, ನಾನು ಬಿಸ್ನೆಸ್ ಮಾಡಬಹುದಾ, ಆ ಥರದಲ್ಲಿ ನನ್ನದು ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಆ ಥರದಲ್ಲಿ ಏನೇ ಇದ್ರೂ ಕೂಡ ಸ್ಪೀಡಲ್ಲಿ ಇರೋಲ್ಲ ಅದು. ಓಕೆ, ಆ್ಯಂಡ್ ಅದು ಅಷ್ಟು ಬೇಗ ಆಗೋದಿಲ್ಲ. ನೀವೇನು ಅಂದ್ಕೊಂಡಿರ್ತೀರ ಅದು ಅಷ್ಟು ಬೇಗನೆ ಆಗದೇ ಇರುವಂತಹ ಒಂದು ಇದು ಇದೆ. ಆ್ಯಂಡ್ ಇದಕ್ಕೆ ನನಗೆ ಗೊತ್ತಾಗ್ತಾ ಇರೋದು ಅಂದರೆ ಇಲ್ಲಿ ರೆಸನೇಟ್ ಆಗ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಫಸ್ಟ್ ಕ್ವಶನ್ ಏನಿದೆ ಅಲ್ಲ, ಅದರಲ್ಲಿ ನಿಮಗೆ ಬೇಕಾಗಿರುವಂತಹ ವಿಷಯಗಳು ಇನ್ನೂ ಕೂಡ ಕಲೆಕ್ಟಿವ್ ಆಗಿ ಬೇಕು ಅಂತ ಹೇಳ್ಬಿಟ್ಟು, ಅದು ಯಾವುದೇ ಆಗಿರ್ಬೋದು, ಅದು ಹಣಕಾಸಿಂದಾದರೂ ಆಗಿರ್ಬೋದು, ವಾಟೆವರ್ ರಿಲೇಷನ್ಶಿಪ್ಪಿಂದಾದರೂ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀರಾ, ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಓಕೆ, ನಿಮ್ಮ ಒಂದು ಸೆಕೆಂಡ್ ಕ್ವಶನ್ಗೆ ನೋಡೋಣ. ನಿಮ್ಮ ಸೆಕೆಂಡ್ ಕ್ವಶನ್ಗೆ ಪಾಸ್ ಮಾಡಿ, ಸೆಕೆಂಡ್ ಕ್ವಶನ್ ಏನು ಅಂತ ಹೇಳಿಬಿಟ್ಟು ಕೇಳಿ. ಓಕೆ, ಅದು ಏನೇ ಆಗಿರಬಹುದು. ನಿಮ್ಮ ಒಂದು ಸೆಕೆಂಡ್ ಕ್ವಶನ್ಗೆ ಆನ್ಸರ್ಗೆ ಎಸ್ ಆರ್ ನೋ ನೋಡೋಣ. ಏನಾಗುತ್ತೆ, ಏನು ಮೆಸೇಜಸ್ ಕೊಡ್ತಾ ಇದೆ ಯೂನಿವರ್ಸು ಅಂತ ಅನ್ನೋದು. ಥ್ಯಾಂಕ್ ಯು. ನಿಮ್ಮ ಒಂದು ಸೆಕೆಂಡ್ ಕ್ವಶನ್ಗೆ ಬಿಗ್ ಎಸ್. ಓಕೆ, ಏನೇ ಇದ್ರೂ ಕೂಡ ಅದು ಆಗೇ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ಆ್ಯಕ್ಷನನ್ನು ತೊಗೊಂಡ್ರೆ ಮಾತ್ರ ಆಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಆಗುತ್ತೆ, ಕೆಲಸ ಅಂತೂ ಆಗುತ್ತೆ, ಬಟ್ ಆದರೆ ಆ್ಯಕ್ಷನ್ನ ರಿಕ್ವೈರ್ಮೆಂಟ್ ಇದೆ, ಅದ್ರ ರಿಲೇಟೆಡ್ ಆಗಿ ರಿಕ್ವೈರ್ಮೆಂಟ್ ಇದೆ ಅಂತ ಅನ್ನೋದು. ಆ್ಯಂಡ್ ಅಪಾರ್ಚುನಿಟೀಸ್ ಬಗ್ಗೆ ಏನಾದರೂ ಕೇಳ್ತಿದ್ದೀರ ಅಂದರೆ ಖಂಡಿತವಾಗ್ಲೂ ಅಪಾರ್ಚುನಿಟೀಸ್ ನಿಮಗೆ ಸಿಗುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಮಗು ರಿಲೇಟೆಡ್ ಆಗಿ ಏನಾದರೂ ನಿಮ್ಮದು ಕ್ವಶನ್ಸ್ ಏನಾದರೂ ಇತ್ತು ಅಂತಂದರೆ, ಅದು ಎಜುಕೇಷನ್ ರಿಲೇಟೆಡು ಅಥವಾ ಮಕ್ಕಳು ರಿಲೇಟೆಡ್ ಆಗಿ ಅಮ್ಮಂದರು ಅಥವಾ ಅಪ್ಪಂದರು ಏನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಎಸ್. ನಿಮ್ಮ ಒಂದು ಏನೇ ಕ್ವಶನ್ ಇದ್ದರೂ ಕೂಡ ಅದು ಪಾಸಿಟಿವ್ ಆಗಿ ಎಸ್ ಅಂತ ಬಂದಿದೆ. ಓಕೆ, ಆ್ಯಂಡ್ ನೋಡೋಣ 3ನೇ ಕ್ವಶನ್. ಪಾಸ್ ಮಾಡಿ, ಬೇಕಾದರೆ ಪಾಸ್ ಮಾಡಿಬಿಟ್ಟು ನಿಮ್ಮ ಒಂದು 3ನೇ ಕ್ವಶನ್ ಏನೇ ಇದ್ರೂ ಕೂಡ ಅದಕ್ಕೆ ಏನು ಮೆಸೇಜಸ್ ಇದೆ ಯೂನಿವರ್ಸ್ ಕಡೆಯಿಂದ, ಏನನ್ನು ನೀವು ಪರಿಗಣನೆಗೆ ತಗೋಬೇಕು, ಅಥವಾ ನೋ ಬರುತ್ತಾ ಎಸ್ ಬರುತ್ತಾ ನೋಡೋಣ. ಥ್ಯಾಂಕ್ ಯು. ನಿಮ್ಮ ಒಂದು 3ನೇ ಕ್ವಶನ್ಗೆ ಯೂನಿವರ್ಸ್ ಕಡೆಯಿಂದ ಬಂದಿರುವಂತಹ ಉತ್ತರ, ಸದ್ಯಕ್ಕೆ ಅದ್ರ ಕಡೆ ಗಮನ ಕೊಡಬೇಡಿ.
ಮೂರನೇ ಕ್ವಶನ್ಗೆ ಸದ್ಯಕ್ಕೆ ಬೇಡ, ಅಟ್ಲೀಸ್ಟ್ ಒಂದು 3 months ತನಕ ಸುಮ್ಮನೆ ಹಾಗೆ ಬಿಡಿ. ಅದು ಏನೇ ಆಗಿರ್ಬೋದು, ಅದು ನ್ಯೂ ಬಿಸ್ನೆಸ್ಸಿಂದಾದರೂ ಆಗಿರ್ಬೋದು, ಏನೋ ಜಾಬ್ ರಿಲೇಟೆಡು, ಮದುವೆ ರಿಲೇಟೆಡು, ವಾಟ್ ಎವರ್, ನೀವೇನೋ ಫ್ರೆಂಡ್ಸಿಂದ ಕೇಳ್ತಾ ಇದ್ದೀರಾ, ಅಥವಾ ನಾನು ಆ ಊರಿಗೆ ಹೋಗಬೇಕು, ನಾನು ಈ ಅಪ್ಲಿಕೇಶನ್ ಹಾಕಬೇಕು, ಏನೇ ಇದ್ರೂ ಕೂಡ ಅಪ್ಲಿಕೇಶನ್ಸ್ ಏನಾದರೂ ಹಾಕೋದಿತ್ತು ಅಂತ ಅಂದರೆ, ಇವಾಗ ಗೌರ್ಮೆಂಟ್ ರಿಲೇಟೆಡಾಗಿ ಇವಾಗ ಇಷ್ಟೇ ಟೈಮ್ ಅಂತ ಇರುತ್ತೆ. ಓಕೆ, ಆ ಥರದ್ದು ಏನಾದರೂ ನಿಮ್ಮ ಕ್ವಶನ್ ಇತ್ತು ಅಂತಂದರೆ ಮಾತ್ರ ಹೋಗಿಬಿಟ್ಟು ಹಾಕಬಹುದು. ಬಟ್ ಆದರೆ ಅದರಲ್ಲಿ ಅಷ್ಟೊಂದೇನು ಪಾಸಿಟಿವ್ ಆಗಿ ಏನೂ ಉತ್ತರ ಬರ್ತಾ ಇಲ್ಲ. ಆ್ಯಂಡ್ ಇವಾಗ ಏನೇ ಕ್ವಶನ್ ಕೇಳಿದರೂ ಕೂಡ ಅದು ನಿಮಗೂ ಕೂಡ ಗೊತ್ತಿದೆ, ಕೆಲವೊಂದು ಸರಿ ಅದು ಆಗುತ್ತೋ ಇಲ್ಲೋ ಅಂತ, ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಇಂಟ್ಯೂಷನ್ಸ್ ಇರುತ್ತೆ, ಅಂದರೂ ಕೂಡ ನೀವು ಕೇಳಿರ್ತೀರ ಇಲ್ಲಿ ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ ನನಗೆ ಈ ಒಂದು ಇದು ನೋಡಿದಾಗ. ಇನ್ನೂ ಟೈಮ್ ಬೇಕಾಗುತ್ತೆ, ಇಟ್ ವಿಲ್ ಟೇಕ್ ಟೈಮ್. ಬೇರೆ ಏನಾದರೂ ನೀವು ಸ್ಟಾರ್ಟ್ ಮಾಡ್ತೀನಿ, ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ನಾನೇನೋ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಒಂದು 1 ತಿಂಗಳು 2 ತಿಂಗಳು ತನಕ, ಮ್ಯಾಕ್ಸಿಮಮ್ 3 ತಿಂಗಳು ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ ಅ ಟೈಮ್. ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಸ್ವಲ್ಪ ಬ್ರೇಕ್ ಕೊಡಿ ಅಂತ ಅನ್ನೋದು ಈ ಒಂದು ವಿಚಾರದಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ನಿಮ್ಮ ವಿಚಾರಗಳು ಎಷ್ಟು ಸ್ಪೀಡಾಗಿದೆ ಅಂತ ಅಂದರೆ, ಆ ಒಂದು ಇದರಲ್ಲಿ 3ನೇ ಕ್ವಶನಲ್ಲಿ ಸ್ಪೀಡ್ ತುಂಬ ಜಾಸ್ತಿನೇ ಕಾಣಿಸ್ತಾ ಇದೆ. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆ ಯೂನಿವರ್ಸ್ ಕಡೆಯಿಂದ ಬಂದಿರುವಂತಹ ಆನ್ಸರ್. ಸ್ವಲ್ಪ ವೇಟ್ ಮಾಡಿ, ಅಟ್ಲೀಸ್ಟ್ 1 ಮಂತ್ನಾದರೂ ವೇಟ್ ಮಾಡಿ ಅಂತ ಅನ್ನೋದು. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆದಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗನ್ನು ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.